ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಆರಾಮದೀನಿ ನೋಡ್ರಿ. ನಾನು ಇವತ್ತು ಮಾಡುವ ರುಚಿಕರವಾದ ಆರೋಗ್ಯಕರವಾದ ತಾಲಿಪಟ್ಟು. 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಜೋಳದ ಹಿಟ್ಟು ಹಾಕ್ಕೋತೀನಿ ರೀ, 2 ಕಪ್ಪು ಗೋಧಿ ಹಿಟ್ಟು 2 ಕಪ್ ಬೇಕು, 2 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಮೆಣಸಿನ್ಕಾಯಿ ಹಾಕ್ಕೋತೀನಿ ರೀ ಫಸ್ಟ್. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೋತೀನಿ ರೀ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಏನೆಲ್ಲ ಹೆಚ್ಚಿಟ್ಕೊಂಡಿಲ್ಲ ಅದೆಲ್ಲ ಇದಕ್ಕೆ ಹಾಕ್ಕೋತೀನಿ ರೀ. ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು ಚಮಚದಷ್ಟು ಅರಿಶಿನ ಪುಡಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಅದಕ್ಕೆಷ್ಟು ಬೇಕಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದನ್ನು ಈಗ ಮಿಕ್ಸ್ ಮಾಡ್ಬೇಕು ರೀ. ಅದೆಲ್ಲ ಕಡೆ ಕಲಿಬೇಕಲ್ರಿ. ಈಗ ಹಂಗನಾರ ಕತ್ತಿಬಿಟ್ರೆ ಒಂದು ಸೈಡ್ ಉಪ್ಪು ಕುಂದಿರ್ತಾವೆ, ಒಂದು ಸೈಡ್ ಇದಾಗಂಗಿಲ್ಲ. ಮೊದಲು ಅದನ್ನು ಎಲ್ಲ ಹಾಕಿದ್ದು ಎಲ್ಲ ಏನೇನು ಹೆಚ್ಚಿ ಹಾಕಿವಲ್ರಿ ಅವನ್ನೆಲ್ಲ ಮಿಕ್ಸ್ ಮಾಡ್ಬೇಕು ರೀ. ಅದಕ್ಕೆ ಮಿಕ್ಸ್ ಮಾಡಿ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೋಬೇಕು ರೀ. 4 ಸ್ಪೂನು ಎಣ್ಣೆ, ಅಡುಗೆ ಎಣ್ಣೆ 4 ಸ್ಪೂನ್ ಹಾಕ್ಕೋಬೇಕು ರೀ. ಮತ್ತು ಮಿಕ್ಸ್ ಮಾಡಿರಿ. ಅದು ಎಣ್ಣೆ ಹಾಕಿದ್ದೆಲ್ಲ ಮಿಕ್ಸ್ ಆಗ್ಬೇಕು ರೀ. ಮತ್ತು ಸ್ವಲ್ಪ ಕಲಿಸ್ಕೋಬೇಕು ರೀ. ಎಲ್ಲ ಕಡೆ ಎಣ್ಣೆ ಇದು ಕಲಿಯಂಗೆ ಮಿಕ್ಸ್ ಮಾಡಿ ಅದಕ್ಕೆ ಅಳತೆಗೆ ಎಷ್ಟು ನೀರು ಬೇಕು ನಾದ್ಕೊಂತ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂತ ಅದಕ್ಕೆಷ್ಟು ಪ್ರಮಾಣ ಬೇಕು ನೋಡಿ ಹಾಕ್ಕೊಳ್ಬೇಕು ರೀ. ನೀರು ಎಷ್ಟು ಅದು ನಾವು ನಾದ್ಯಂಗೆಲ್ಲ ಎಷ್ಟು ಹಿಡಿತೈತೆ ಅಷ್ಟು ಕಲಿಸ್ಕೊತ ಕಮ್ಮಿ ಬಿದ್ದಂಗೆಲ್ಲ ಹಾಕ್ಕೋಬೇಕು. ಪೂರ ಕಲಸೋದಾಗಿಂದ ರೀ ಈಗ ನೋಡಿರಿ ಹಿಟ್ಟು ಹಾಕ್ಕೊಂಡು ರೆಡಿ ಆಗೈತೆ ರೀ. ಈಗ ಅದನ್ನೇನು ನಾದಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡೋದೇನು ಬೇಕಾಗಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಜೋಳ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ರಿ, ಮತ್ತು ಅದು ಅಳ್ಕೋದು ಚಾನ್ಸ್ ಇರುತ್ತೆ ರೀ. ಹಂಗಾಗಿ ಇಂದಲ್ಲೇ ನಾವು ತಾಲಿಪಟ್ಟು ಹಚ್ಬೇಕು ರೀ. ಈ ಥರ 4 ಥರ ಹಿಟ್ಟು ಕಲಸಿ ಯಾಕೆ ಮಕ್ಕಳಿಗೆ ಬರೀ ಚಪಾತಿ ಹಿಂಗೆ ಮಾಡಿದ್ರೆ ಬೇಸರ ಆಕೈತಲ್ರಿ. ಹಿಂಗಾಗಿ ಅದ್ರಾಗ ಸ್ವಲ್ಪ ವೆರೈಟಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ರೀ, ಅಂದ್ರೆ ಇವು ಟೇಸ್ಟ್ ಬರ್ತಾವ್ರಿ. ಇಲ್ಲ ಅಂದ್ರೆ ಟೇಸ್ಟ್ ಬರೋದು ಕಮ್ಮಿ ಆಗುತ್ತೆ ರೀ. ಅದು ಎಣ್ಣೆ ಹಾಕ್ಕೋಬೇಕು ರೀ. ಎಣ್ಣೆ ಹಾಕಕ್ಕೆ ಬೇಯಿಸ್ಬೇಕು ರೀ.
ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿರಲ್ರಿ, ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿರಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.